ಎಲ್ರಿಗೂ ನಮಸ್ತೆ. ನಾನು ಮಂಜುಳಾ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ಕಾಮೆಂಟು ಲೈಕ್ ಎಲ್ಲ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ದೇವರ ಪಾತ್ರೆ ಸಾಮಾನುಗಳು ಅಂದರೆ ದೀಪ, ಗಂಟೆ ಇರ್ಬೋದು, ತಟ್ಟೆ ಇರ್ಬೋದು, ಹಾಗೆ ಕಲಶ ಇರ್ಬೋದು, ಯಾವುದೇ ಆಗಲಿ ನಾವು ಪೂಜೆ ಮಾಡೋ ಮುಂಚೆ ಎಲ್ಲದನ್ನೂ ತೊಳಿತೀವಿ. ಆ ತೊಳೆಯುವಾಗ ತುಂಬ ಹಿಂಸೆ ಪಡ್ತಿರ್ತೀವಿ. ಎಷ್ಟು ಬೇಗ ವೈಟ್ ಶೈನಿಯಾಗಿ ಬರಬೇಕು ಅಂತ ಎಲ್ಲರೂ ಅಂದ್ಕೊತಿರ್ತೀವಿ. ಹಾಗೆ ಇವತ್ತೊಂದು ಪೌಡರ್ ಯೂಸ್ ಮಾಡಿ ನಾನು ಅವನ್ನೆಲ್ಲ ತೊಳಿತೀನಿ. ಹೇಗೆ ರಿಸಲ್ಟ್ ಬರುತ್ತೆ, ಆ ಪೌಡರ್ ಯಾರ್ದು, ಯಾರು ಮಾಡಿದೋದು ಅಂತೆಲ್ಲ ನಾನು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇದು ತಾಮ್ರದ್ದು ನೀರಿನ ಬಾಟಲು ಹೇಗೆ ಕಪ್ಪುಗಿದೆ, ನೋಡೋಕ್ಕೆ ಅಸಹ್ಯವಾಗಿದೆ. ಬಿಸಾಕೋಣ ಅಂತ ಇಟ್ಟಿದ್ದೆ, ಆದರೆ ಈ ಪೌಡ್ರನ್ನ ತೊಳೆದು ಯೂಸ್ ಮಾಡೋಣ, ರಿಸಲ್ಟ್ ಹೇಗೆ ಬರುತ್ತೆ, ಅದು ಯಾರ್ದು ಹೇಗೆ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ಇದನ್ನು ತೊಳೆಯೋಣ. ಯಾವುದಪ್ಪ ಅದು ಪೌಡರು ಅಂದರೆ ಇದೇ ಪೌಡರು. ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ಪೌಡ್ರು ಅಂತ. ಸ್ವಲ್ಪ ಹಾಕೊಳ್ಳೋಣ ಇಲ್ಲಿ, ಒಂದು ಸ್ವಲ್ಪ ನೋಡಿ, ಒಂದು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊಂಡು ಒಂದು ಸ್ಕ್ರಬ್ ಪ್ಯಾಡಿಂದ ತೊಳ್ಕೊಳ್ಳೋಣ. ಸ್ವಲ್ಪ ಹಚ್ಕೊಂಡಿದ್ದೀನಿ ಪೌಡ್ರನ್ನ. ಇವಾಗ ಇದು ನೀರಿನ ಬಾಟ್ಲು, ಸ್ವಲ್ಪನೇ ಹೀಗೆ ನಿಧಾನವಾಗಿ ಉಜ್ಜೋಣ. ನೋಡ್ತಾ ಇರ್ಬೋದು, ಬಾಟಲು ಶೈನ್ ಆಗ್ತಾ ಇದೆ. ಅಂದರೆ ತುಂಬ ಗಟ್ಟಿಯಾಗಿ ಉಜ್ಜಬೇಕಾಗುತ್ತೆ. ಹಾಗೆ ಈ ಪೌಡ್ರನ್ನ ರೆಡಿ ಮಾಡಿರೋರು ನಮಗೆ ಯೂಟ್ಯೂಬ್ ಮೀಟಪ್ಪಲ್ಲಿ ಸಿಕ್ಕಿದ್ರು ಅಕ್ಕ ಅವರು. ನೋಡಿ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಅಂತ ಹೇಳಿದ್ರು. ಬಟ್ ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ಯೂಸ್ ಮಾಡಿದ್ದೆ, ಅಂದರೆ ಅದು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಇದು ನೀರು ಬಾಟಲ್ ಇತ್ತು ಮನೆಯಲ್ಲಿ, ಹಿಂಗಾಗಿದೆ ಅಂತಲೇ ಎತ್ತಿಟ್ಟಿದ್ದೆ ಬಾಟಲ್ಲು. ಇವಾಗ ನೆನಪಾಯಿತು, ನಮ್ಮಿಂದ ಬೇರೆಯವ್ರಿಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ಆ ಪೌಡ್ರನ್ನ ಯೂಸ್ ಮಾಡಿಕೊಂಡು ಬಾಟ್ಲನ್ನ ಉಜ್ತಾ ಇದ್ದೀನಿ. ಅಂದರೆ ನೆನ್ನೆ ಎಷ್ಟು ಟೈಮ್ ತುಂಬ ಕಪ್ಪಾಗಿದೆ ಅಲ್ವಾ, ಅದಕ್ಕೋಸ್ಕರ ಟೈಮ್ ತೊಗೊತಾ ಇದೆ. ನೋಡ್ತಾ ಇರ್ಬೋದು, ಬಾಟ್ಲು ಕಲರ್ ಚೇಂಜ್ ಆಯಿತು. ತುಂಬ ಗಟ್ಟಿಯಾಗಿ ಸ್ಕ್ರಬ್ ಪ್ಯಾಡಿಂದ ಉಜ್ಜಬೇಕಾಗುತ್ತೆ. ನಾನು ನೆನ್ನೆ ಯೂಸ್ ಮಾಡಿದ್ದೆ, ನೆನ್ನೆ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಲಿ, ಅವ್ರ ಪೌಡ್ರನ್ನ ನೀವು ಯೂಸ್ ಮಾಡಲಿ. ಬೇರೆಯವ್ರು ಯಾರಾದರೂ ವಿಡಿಯೋ ನೋಡ್ತಿರೋರು ಖಂಡಿತ ನಿಮ್ಮ ಅಕ್ಕಪಕ್ಕ ತಿಳಿಸಿ, ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆಗಲಿ ಅಂತ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಮೀಟಪ್ಪಲ್ಲಿ ಅವರು ಹೇಳಿದರು, ನಮ್ಮ ಪೌಡ್ರು ಯೂಸ್ ಮಾಡಿ ನೋಡಿ, ಇಷ್ಟ ಆದರೆ ನಿಮ್ಮ ಚಾನಲಲ್ಲಿ ಹಾಕಿ ಅಂತ ಹೇಳಿದರು. ಬಟ್ ನಾನು ಮೀಟಪ್ಗೆ ಹೋಗಿ ಬಂದಾಗಿಂದ ಯಾವುದೇ ಇದನ್ನು ದೇವರ ಸಾಮಾನುಗಳನ್ನ ಯಾವುದೂ ತೊಳೆದಿರಲಿಲ್ಲ. ಹಾಗಾಗಿ ಇವತ್ತು ಸ್ಟೀಲ್ ಬಾಟ್ಲು ಮತ್ತು 2 ಲೋಟ ನಿಮ್ಮ ಮುಂದೆನೇ ಲೈವಲ್ಲೇ ನೋಡಿ ಎಷ್ಟು ನೀಟಾಗಿ ಬಾಟ್ಲು ಶೈನ್ ಆಯಿತು. ಹೆಂಗಿತ್ತು ಬಾಟಲು, ಹೇಗೆ ಶೈನಿಯಾಗಾಯಿತು. ಇವಾಗ ಮುಚ್ಚಳನ ಉಜ್ಜೋಣ. ನೋಡ್ತಾ ಇರ್ಬೋದು ನೀವು, ಬೇಡವಾಗಿ ಮೂಲೆಯಲ್ಲಿ ಇಟ್ಟಿದ್ದ ಬಾಟಲು ಪಳ ಅಂತ ಹೊಳೆಯೋ ಹಾಗೆ ಕಾಣಿಸ್ತಾ ಇದೆ ಅಲ್ವಾ. ನೋಡ್ತಿದ್ದೀರಾ, ಯಾವುದೇ ರೀತಿಯ ಫೇಕ್ ಇಲ್ಲ. ನಿಮ್ಮ ಮುಂದೆನೇ ತೊಳಿಸಿ ಆಲ್ರೆಡಿ ನಾನು 2 ಲೋಟ ಉಜ್ಜಿ ಇಟ್ಟಿದ್ದೆ, ಬಟ್ ಅದು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಬಾಟಲನ್ನೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಒಳಗಡೆ ಕೈ ಹಾಕೋದಕ್ಕಾಗೋದಿಲ್ಲ ಈ ಬಾಟಲಲ್ಲಿ. ಹಾಗಾಗಿ ಮೇಲೆ ನೋಡಿ ಮೇಲೆ ಎಲ್ಲ ಉಜ್ಜಿದ್ದೀನಿ ನೋಡಿ.
ನೋಡಿ ಹೇಗೆ ಕಾಣಿಸ್ತಾ ಇದೆ ಬಾಟಲ್, ಪಳ ಅಂತ ಹೊಳಿತಿದೆಯಲ್ಲ. ಹಾಗೆ ಸ್ವಲ್ಪ ತಳದಲ್ಲಿದೆ, ಸ್ವಲ್ಪ ಪೌಡ್ರಿಂದ ಎಷ್ಟು ಪಳ ಅಂತ ಶೈನ್ ಆಯಿತು ಬಾಟಲು. ತುಂಬ ಹಳೇ ಬಾಟಲು, 1-2 ವರ್ಷದಿಂದ ಮೂಲೆಯಲ್ಲಿ ಇಟ್ಟಿದ್ದೆ ಅದನ್ನು. ನೋಡ್ತಾ ಇರ್ಬೋದು ನೀವು, ಪೂರ್ತಿಯಾಗಿ ಯಾವುದೇ ಕರೆಗಳಿಲ್ದಾಗೆ ಹೋಯಿತು. ನೋಡ್ತಾ ಇದ್ದೀರಲ್ಲ ಬಾಟಲು ಹೇಗೆ ಶೈನ್ ಆಯಿತು. ಇವಾಗ ತೊಳೆಯೋಣ. ಬಾಟಲ್ನ ಪೂರ್ತಿಯಾಗಿ ಉಜ್ಜಿದ್ದೀನಿ. ಇದು ಲೋಟ ಇವಾಗ ಮೊದಲೇ ಮುಂಚೆ ಉಜ್ಜಿ ಇಟ್ಟಿದ್ದೆ. ಇವಾಗ ತೊಳೆದು ನೋಡೋಣ. ನೋಡಿ ನೀರಾಗಿ ತೊಳಿತಾ ಇದ್ದೀನಿ. ನಿಮ್ಮ ಮುಂದೆನೇ ವಿಡಿಯೋ ಮಾಡೇ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಬಾಟ್ಲು ಎಷ್ಟು ಶೈನಿ ಆಯಿತು, ನೋಡ್ತಾ ಇದ್ದೀರಲ್ಲ. ಬಾಟಲ್ಲು ಅದ್ರ ಮುಚ್ಚಳ ಕೂಡ. ಹಾಗೆ ಲೋಟನ್ನು ತೋರಿಸ್ತೀನಿ. ಲೋಟನ್ನು ನೋಡ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಪಳ ಅಂತ ಆಯಿತು ಅಂತ. ನೋಡಿ ಇನ್ನೊಂದು ಲೋಟ ಕೂಡ ತೊಳೆದಿದ್ದೀನಿ. 2 ಲೋಟ, 1 ಬಾಟಲ್ ತೋರಿಸಿದ್ದೀನಿ. ಹಾಗೆ ಕೈನೂ ಅಷ್ಟೇ, ಯಾವುದೇ ಥರ ನವೆ ಗಿವೆ ಯಾವುದು ಬರಲಿಲ್ಲ ನನಗೆ. ನೋಡ್ತಾ ಇರ್ಬೋದು ಕೈಯಲ್ಲಿ ಯಾವುದೇ ಥರ ಕರೆಗಳಾಗಲಿ ಬೇರೆ ಏನೂ ಆಗಲಿಲ್ಲ. ನೋಡ್ತಾ ಇರ್ಬೋದಲ್ಲ, ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ನೀಟಾಗಿ ಪಳ ಅನ್ನೋ ಥರ ಬಾಟ್ಲನ್ನ ನೋಡಿ ತೊಳೆದಿದ್ದೀನಿ ಅಂತ. ಹಾಗೆ ಈ ಪೌಡರ್ ಯಾವುದು ಅಂದರೆ ಇದು ನಂದಿನಿ ಅಮ್ಮ ಅವ್ರ ಮೀಟಪ್ಗೆ ಒಬ್ಬರು ಬಂದಿದ್ದರು, ಯೂಟ್ಯೂಬರು. ಅವರು ಒಂದು ಪೌಡ್ರ್ ತಂದಿದ್ದರು. ಹೀಗೆ ತಾಮ್ರದ ಸಾಮಾನು ತೊಳೆಯೋದಕ್ಕೆ, ದೇವ್ರದ್ದು ಸಾಮಾನೆಲ್ಲ ತೊಳೆಯೋದಕ್ಕೆ ಒಂದು ಪೌಡ್ರ್ ಮಾಡಿದ್ದೀವಿ, ನೀವು ಯೂಸ್ ಮಾಡಿ ನೋಡಿ, ನಿಮ್ಮ ಚಾನಲಲ್ಲಿ ಹಾಕಿ ಯಾರಿಗಾದರೂ ಬೇಕಾದರೆ ಆರ್ಡ್ರ್ ತೊಗೊಂಡು ಕೊಡ್ತೀವಿ ಅಂತ ಹೇಳಿದ್ರು. ನೋಡಿ ಇದೇ ಆ ಪೌಡರು, ಶೈನ್ ಈಸಿ ಅಂತ. ವೆಯ್ಟು 50 ಗ್ರಾಮ್ ಪ್ಯಾಕೆಟ್ ಇದು. ನೋಡ್ತಾ ಇರ್ಬೋದು MRPನೂ ಇದೆ. ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಕೂಡ ಇದೆ, ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋದಲ್ಲಿ. ಕಾಂಟ್ಯಾಕ್ಟ್ ನಂಬರು ಕೂಡ ಇದೆ. ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಆ ನಂಬರ್ನ. ಖಂಡಿತವಾಗಿ ಪೌಡರ್ನ ತಗೊಳ್ಳಿ, ಯೂಸ್ ಮಾಡಿ. ನಾನು ಯೂಸ್ ಮಾಡಿ ನೋಡಿದ್ದೀನಿ, ರಿಸಲ್ಟು ತುಂಬ ಚೆನ್ನಾಗಿ ಬಂತು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಪಳ ಅನ್ನೋ ಥರ ಕಾಣಿಸ್ತಾ ಇದೆ ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಇಷ್ಟೊತ್ತು ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಈ ಪೌಡರ್ ಬೇಕಾಗಿದ್ದಲ್ಲಿ ಈ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.